ಸ್ವಾಭಿಮಾನಿ ನ್ಯೂಸ್, ಇದು ನಿಮ್ಮ ಶಕ್ತಿ. ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಊರು ಬಿಡಿಸಿದ್ದಕ್ಕೆ ಅವ್ರು ಇಲ್ಲಿ ಬಂದಿದ್ದಾರೆ. ಅವ್ನು ಈ ಕೇಸ್ ಶಿವಮೊಗ್ಗದಾಗ ಐತಿ, ತೆಗೆದು ನೋಡ್ರಿ ಸಾಹೇಬ್ರೆ, ಅವ್ರಿಗೆ ಶಿಕ್ಷೆ ಆಗಿಲ್ಲ. ಅವರು ದೇವ್ರ ಮೇಲೆ ಹಾಕಿ ಚಿಕ್ಕಮಗಳೂರು ಅಲ್ಲ, ಈ ಊರಿಗೆ ಬಂದು ನೆಲೆಸಿ ಈಗ ಕೂಸಿನ ತಾಯಿನ ಕೊಲೆ ಮಾಡಿದ್ದಾರೆ. ಈಗ ಕೂಸಿನ ತಾಯಿ ನಾವೆಲ್ಲರೂ ನಿಮ್ಮ ನಂಬಿಕೆ ಇಟ್ಟು ನಾವ್ ಇಲ್ಲಿ ತನಕ ಬಂದಿದ್ದೀವಿ. ನಿಮ್ ನ್ಯಾಯ ಕೊಡಿಸ್ಲೇಬೇಕು ಸರ್. ನಾವ್ ಇಷ್ಟು ಜನ ಅವ್ರು ಯಾರಿಗೂ ಸಂಬಂಧ ನಮಗೋಸ್ಕರ ಅಲ್ಲ, ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು. ಅಷ್ಟೆಲ್ಲ ಹೋರಾಟ ಮಾಡಿ ನಮಿಗೋಸ್ಕರ ನಾವೇನು ಮೇಲ್ಜಾತಿಯವರಲ್ಲ ಸರ್, ನಾವ್ ಎಸ್ಸಿನೇ, ನಾವೆಲ್ಲರೂ ಎಸ್ಸಿನೇ. ಅಷ್ಟೆಲ್ಲ ಹೋರಾಟ ಮಾಡಿ ಅಂಬೇಡ್ಕರ್ ಇಷ್ಟೆಲ್ಲ ಮಾಡಿ ನಮ್ ಜಾತಿಲ ನಾವು ಆ ಹುಡುಗಿಗೆ ಅಷ್ಟು ದೌರ್ಜನ್ಯ ಮಾಡ್ತಿದ್ದಾರೆ ಅಂದ್ಮೇಲೆ ಅಷ್ಟು ನಿನ್ನ ಹೆಂಡತಿನ ಯಾರೋ ಇದನ್ನ ಮಾಡ್ತಿದ್ದಾರೆ ಅಶ್ಲೀಲವಾಗಿ ಹೇಳೋದವನು ಗೌತಮನ್ನ ಕಾರಣ. ಅವನು ಮತ್ತೆ ಹೇಳ್ತಾನಂತೆ, ಹುಡುಗಿ ತಾಯಿ ಮೊನ್ನೆ ಬಂದಿದ್ರು, ನಮ್ಮ ಭೀಮಸೇನದಕ್ಕೆ ಕಂಪ್ಲೇಂಟ್ ಮಾಡಿ ಹೇಳಿದ್ರು, ಮನವಿ ಕೊಟ್ಟಿದ್ರು ಈಗ ಮಾಡಬೇಕು ಅಂತ. ಅವನು ಗೌತಮನ ಮನೆ ಮುಂದ್ಗಡೆ ಬೆಳಗ್ಗೆ ಅವ್ರಮ್ಮ ಬಂದು ಯಾರೋ ನನ್ನ ಮಗಳಿಗೆ ಹಿಂಗೆ ಬೈತಾರ ಅಂತ ಹೇಳಾಗ ಗೌತಮನನು ಮನೆ ಮುಂದ್ಗಡೆ ಒಂದು ದೊಣ್ಣೆ ಹಿಡ್ಕೊಂಡಿದ್ದಾನೆ. ಯಾರು ಬರ್ತೀರಿ ಬರ್ರಿ, ಪ್ಯಾಂಟ್ ಜಿಪ್ ಇಟ್ಟು ತೋರಿಸಿದಾನೆ. ಆ ಹುಡುಗಿಗೆ ಪ್ಯಾಂಟ್ ಜಿಪ್ ಇಟ್ಟು ತೋರಿಸಿದ್ದಾನೆ. ಆ ಸಣ್ಣ ಮಗು ರೋಡಲ್ಲಿ ಇದ್ರೆ ಆ ಸ್ಪೀಡಲ್ಲಿ ಬೈಕ್ ಬಂದು ಮಗು ಹೆಟ್ಟಕ್ ಬಂದಿದ್ದಾನೆ. ಮಗು ಹೆಟ್ಟಕ್ ಬಂದ ಆ ಮಗು ಸರ್ ಒಂದು ವರ್ಷ 4 ತಿಂಗಳ ಮಗು. ಅವನು ಸಾಹೇಬ್ರೆ ಅವ್ರ ಅಕ್ಕ ತಂಗಿಯರ ಮನೆ 1.5 ತಿಂಗಳಿದ್ರೆ ಇವಳನ್ನ ಸಾಕ್ತಾರೆ ಅಕ್ಕಪಕ್ಕದವ್ರು. ಆ ಕೂಸಿಗೆ ಬಿಸ್ಕೆಟ್ ಕೊಡೋದ್ರೆ ಆದ್ರೆ ಆ ಹುಡುಗನಿಗೆ ಕುಮ್ಮಕ್ ಕೊಟ್ಟು ಫೋಟೋ ಅಲ್ಲಿಗೆ ಹಾಕೋದು. ಅವ್ನ ಅಶ್ಲೀಲವಾಗ ಹುಡುಗಿ ಅವನು ಸಂಬಂಧದಲ್ಲಿ ಮನೆಗೆ ಮಗ ಅವಳ ಅಣ್ಣನ ಹೆಂಡತಿ. ಸಾಹೇಬ್ರೆ ಈಗ ಅವ್ರು ಏನ್ ಹೇಳ್ತಾರೆ ಅಂತ ನಿನ್ನ ಇವತ್ತು ಬೆಳಗ್ಗೆ ಬಂದಾರ, ನಮ್ಮನ್ನು ಪೊಲೀಸರು ಟಚ್ ಮಾಡಲಿಲ್ಲ. ಇವಳು ಅಡುಗೆ ಕುಕ್ಕರ್ ಬಂದವಳು, ಅವ್ನ ಹೆಂಡತಿ ಅಡುಗೆ ಕುಕ್ಕರ್ ಪ್ರಧಾನ ಹೆಂಡತಿ. ಅವನೊಬ್ಬ ಕೊಲೆಗಾರ, ಚಿಕ್ಕಮಗಳೂರು ಜಿಲ್ಲೆಯವರು. ಇಲ್ಲ ಊರ್ ಬಿಡಿಸಿದ್ದಕ್ಕೆ ಇಲ್ಲಿ ಬಂದಾರೆ, ಅವರು ಕೊಲೆ ಮಾಡಿ ಇಲ್ಲಿ ಬಂದಾರೆ. ಅವ್ರ ಮನೆ ಒಳಗೆ ಹಣ ಹೋಗ್ತಾರೆ. ಹಿಂಗೆ ಅಮಾಯಕ ಹೆಂಗೆ ನೀವು ಅವನ ಜೊತೆ ಬಾಳ್ಸಿ ಅಂತ ಹೇಳಿ ಹೆಣ್ಮಕ್ಳು ಒಳಗೆ ಹಾಕ್ರಿ. ಅವ್ರಿಗೆ ನೋವಾಗಲ್ಲ, ಅವ್ರ ಹೆಣ್ಮಕ್ಳು ಮಾಡಿ ನೋವಾಗಲ್ಲ ಸಾಹೇಬ್ರೆ. ನಾವ್ ಯಾರು ಅವ್ರ ಸಂಬಂಧಿಕರಲ್ಲ. ಚನ್ನಗಿರಿಯಿಂದ ಇಲ್ಲಿ ಮದುವೆ ಮಾಡಿಕೊಟ್ಟಾರೆ ಅವರು. ಇಲ್ಲಿ ಹಿಂಗೆ ಆದ್ರೆ 1 ವರ್ಷ 2 ವರ್ಷದೊಳಗೆ ಹಿಂಗೆ ಆ ಕೂಸಿ ನ್ಯಾಯ ಯಾರು ಸರ್? ನಿನ್ನೆ ನೋಡ್ರಿ, ನಿಮ್ಮ ದೇಶನಾಗ ಅಷ್ಟು ಉಂಟು ನಾಯಿಗೆ ಅನ್ನ ಹಾಕ್ತಿದ್ರೆ ಸಾಹೇಬ್ರೆ. ನೋಡ್ರಿ, ಸ್ಟೇಷನ್ ಅಂದ್ರೆ ಹೆದರ್ತಾರೆ, ನಾಯಿಗಿಲ್ಲ ಒಂದು ಬದುಕು ಕಟ್ಕೊಂಡಿದ್ದೆ. ಹಂಗಾರೆ ಆ ಹುಡುಗಿಗೆ ಒಂದು ಬದುಕು ಬೇಡ್ವಾ? ಹೇಳ್ರಿ. ಕಾಲಿಲ್ಲ ನಾಯಿಗೆ ನೀವೆಲ್ಲರೂ ಒಂದು ತುತ್ತು ಅನ್ನ ಹಾಕ್ತಾ ಇದ್ದೀರಿ. ನೀವು ಡ್ರೆಸ್ ಹಾಕೊಂಡಿದ್ರು ಕಾಲಿಲ್ಲ ನಾಯಿಗೆ ಒಂದು ತುತ್ತು ಅನ್ನ ಹಾಕ್ತಿದ್ದೀರಿ. ಕಟ್ಗ ಬಂದು ಹೇಳ್ತೀವಿ ಒಂದು ತುತ್ತು ಅನ್ನ. ಆ ಕೂಸಿಗೆ ಒಂದು ಮುತ್ತು ಕೊಡ್ಲಿಲ್ಲಲ್ಲ. ಅವ್ಳು ಸಾಯಕ್ ಬರ್ಲಿಲ್ಲ. ಸಾಯಾಳಾಗಿದ್ರೆ ಬಸ್ ತಗೊಂಡ್ಬಿಡ್ತಿದ್ಲು. ಯಾಕಂದ್ರೆ ಎಷ್ಟೋ ಜನ ತಾಯಂದಿರಿ ನೀಚರು ಕಟ್ಕೊಂಡು ಬದುಕಕ್ ಆಗಲ್ಲ ಅನ್ಸೈತಾಳೆ. ಅವ್ರು ಹೆಣ ಔಷಧಿ ತಂದು ಕುಡ್ಸಿ. ಅವ್ರ ಜಮೀನ್ದಾರಲ್ಲ ಸಾಹೇಬ್ರೆ, ಅವಳು ಕುಡ್ಸ್ಬೇಕಂತಾನೆ ಇಲ್ಲ. ಅಧ್ಯಕ್ಷರು ನಮ್ ಗ್ರಾಮ ಪಂಚಾಯತಿ ಹೋದ್ ಸೀಸನ್ ಅಧ್ಯಕ್ಷರು ಸಾಹೇಬ್ರೆ, ಅಧ್ಯಕ್ಷ ಸೊಸೆ ಅವಳು ಸಾಹೇಬ್ರೆ. ಹೇಳ್ರಿ, ಎಲ್ಲಿ ಅವ್ರೆಲ್ಲ ಯಾಕೆ ಮನೆಗೆ ಬಂದ್ರು? ನೀವು ಈಗ ಅವ್ರನ್ನ ಅವಳು 3 ತಿಂಗಳವರೆಗೂ ಚೆನ್ನಾಗಿದೆ. ಅಂದ್ರೆ ತಾಳಿ ಕಟ್ಕೊಂಡು ರೇಟ್ ಮಾಡಕ್ ಕರ್ಕ ಬಂದಿದ್ರು ಇವ್ರ ಮನೆ ಸಂಸಾರಸ್ಥರೆಲ್ಲರೂ. ತಾಳಿ ಕಟ್ಕೊಂಡು ರೇಟ್ ಮಾಡಕ್ ಅವಕಾಶ ತಂದಿದ್ರ ಮಗಳನ್ನ. ಹಾಗಾದ್ರೆ ಪೊಲೀಸ್ನವರು ಮಾನವತೆಯಿಂದ ಕೇಳಿ ನನ್ನ ಮಾತನ್ನ. ಪಾಪನ 1 ವರ್ಷ 2 ತಿಂಗಳು ಕೂಸು ನೆಲ ಮೇಲೆ ಒಂದು ಪ್ಲಾಸ್ಟಿಕ್ಕಿನ ಮೇಲೆ ನಿಮ್ಮನೆ ಸಾಕಿದ ನಾಯಿನಾರು ನೀವು ಮಲಗಿಸ್ತೀರಾ? ಎಷ್ಟು ಜೋಪಾನ ಮಾಡ್ತೀರಿ? ಕೂಸಿಗೆ ತಾಯಿಗೆ ತಡಿ ನಾವ್ರವ್ವ ಮಡಚಿ ಒಳಗ್ ಹಾಕಿದ್ಲಂತೆ. ಮುಂದ್ಗಡೆ ಕುತ್ಕೊಂಡು ಸೋಫಾನ ಅವ್ಳು ಮುಟ್ಟು ಕೂಡ್ದು ಕೀಳ್ ಜಾತಿ ಅಂತ ಹೇಳಿ ಆ ಸೋಫಾನೆಲ್ಲ ಒಳಗಿಟ್ಟಿದಾರಂತೆ. ಜಾತಿ ಎಲ್ಲಿಂದ ಬಂತ್ರಿ? ಮದುವೆ ಮಾಡ್ಕೋಬೇಕಾದ್ರೆ ಜಾತಿ ಇಲ್ಲ, ತಾಳಿ ಕಟ್ಬೇಕಾದ್ರೆ ಆ 3 ತಿಂಗಳು ಮಲ್ಕೋಬೇಕಾದ್ರೆ ಜಾತಿ ಇಲ್ಲ. 3 ತಿಂಗಳು ರೇಪಿಗೋಸ್ಕರ ಕರ್ಕ ಬಂದಿದ್ರೆ ಅವರು. ಹೇಳ್ರಿ ಅಮ್ಮ, ನೀವು ಅಲ್ಲಿ ಇದ್ದೀರಲ್ಲ, ನೀವು ಸ್ವಲ್ಪ ಮನ್ಸಿಗೆ ಹಾಕಲ್ರಿ ನಮ್ಮ ಮಾತನ್ನ. ಅವಳೇ ನಮ್ ಸಂಬಂಧಿಕರಲ್ಲ, ನಾವ್ ಯಾರವ್ರ ಸಂಬಂಧಿಕರಲ್ಲ, ನಮ್ ಜಾತಿಯವರು ಅಲ್ಲ. ಅವರು ನಮ್ಮೂರಿನ ಸೊಸೆ ಅವಳು. ನಾವೇ ನ್ಯಾಯ ನ್ಯಾಯ ಸಿಗ್ಬೇಕು ಅಂತ ಹೇಳಿ ನಾವು ಊರವರು ಎಲ್ಲರೂ ಬಂದು 2ನೇ ಸರಿ ಇದು ನಾವು ಧರಣಿ ಕುತ್ಕೊಳ್ತಾ ಇರೋದು. ಮೊನ್ನೆ ನಾವು ಹೋರಾಟ ಮಾಡೋಕ್ಕೋಸ್ಕರ ಬಂದಿದ್ವಿ.
ಅದು ಅವಳ ಸ್ಟೇಟ್ಮೆಂಟ್ ತಗೊಳ್ಬೇಕು ಅಂತೇಳಿ ಹೇಳ್ಕೊಂಡು, ಯಾರು ಜಯಮಾಲಾ ಅನ್ನೋ ಹುಡುಗಿಯ ಸ್ಟೇಟ್ಮೆಂಟ್ ತಗೋಬೇಕು ಅಂತೇಳಿ ಹೇಳಿದ್ದಕ್ಕೆ ನಾವೆಲ್ಲ ನಮ್ಮ ಊರಿನವರು ಎಲ್ಲರೂ ವಾಪಸ್ ಹೋದ್ವಿ. ಆದರೆ ಈಗಿನ ಪರಿಸ್ಥಿತಿ ಸರಿ ಇಲ್ಲ. ಈಗ ಎಷ್ಟು 11 ಜನ ಅವ್ರನ್ನ ಅವಳು ಹುಡುಗಿ ಹೆಸರು ಕೊಟ್ಟಿದ್ಲಂತೆ. ಇದರಲ್ಲಿ 2 ಜನನ ಈಗ ಶಿವಮೊಗ್ಗ ಕರ್ಕೊಂಡೋಗಿದ್ದಾರೆ. ಆದರೆ 2 ಜನ ಇಲ್ಲೇ ಇದ್ದವ್ರನ್ನ ಮನೆಗೆ ಕಳಿಸಿದ್ದಾರೆ. ಯಾಕೆ? ಇದು ನ್ಯಾಯ ಅಂತ ಅಲ್ಲ. ಈ ಹೆಣ್ಣು ಮಗಳಿಗೆ ನಮಗೆ ನ್ಯಾಯ ಸಿಗಬೇಕು. ಈಗ ಮದುವೆಯಾಗಿ 3 ತಿಂಗಳು ಆ ಮಗಳು, ಅವಳಿಗೆ ಹೆಣ್ಣು ಮಗಳು ಹುಟ್ಟಿದ್ದಾಳೆ. ಆ ಹೆಣ್ಣು ಮಗಳು ಹುಟ್ಟಿದ ಮೇಲೆ ಅವನು ಅಪ್ಪ ಆದವನು ಚರಣ, ಅವನು ಇವತ್ತಿನವರೆಗೂ ಆ ಮಗುನ ಎತ್ಕೊಂಡಿಲ್ಲ. ಆ ಮಗು ಕಷ್ಟ. ಈಗ ಇಷ್ಟು ವರ್ಷ, ಈಗ 1 ವರ್ಷ ಆಗಿದೆ ಮಗಳಿಗೆ. ಇಷ್ಟು ವರ್ಷಕ್ಕೂ ಹಾಗಾದ್ರೆ ಒಂದು ಜ್ವರ ಬರ್ಲಿಲ್ವಾ? ಹಾಗಾದ್ರೆ ಅಪ್ಪನಿಗೆ ಯಾವ ಅಧಿಕಾರನೂ ಇಲ್ವಾ? ಈಗ ಅವಳು ಒಂದೇ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? ಸುಧಾಕರಣ ಇದ್ದಾರೆ, ಆಮೇಲೆ ಗಾಯತ್ರಕ್ಕ, ಆಮೇಲೆ 4 ಜನ, ಒಂದು ಪಾಪು. ಇಷ್ಟು ಜನ ಅವಳನ್ನ ಒಂದು ಮೂಲೆಗೆ ಇಡೋದು ಅಂದ್ರೆ ಈಗಿನ ಒಂದು ಸಮಾಜದಲ್ಲಿ ಈಗ ಸಮಾಜ ನ್ಯಾಯ ಇದೆಯಾ? ಒಂದು ಹೆಣ್ಣಿಗೆ ಬೆಲೆ ಎಲ್ಲಿದೆ? ಸ್ವಾಭಿಮಾನಿ ನ್ಯೂಸ್, ಇದು ನಿಮ್ಮ ಶಕ್ತಿ.